ರಾಜ್ಯದಲ್ಲಿ ಕಾವೇರ್ತಾ ಇದೆ ಲೋಕಸಭಾ ಕದನಕಣ ಅಭ್ಯರ್ಥಿಗಳ ಪಟ್ಟಿ. ತುಂಬಾ ಕಾವೇರ್ತಾ ಇದೆ. ಈ ಪಟ್ಟಿಯಲ್ಲಿ ಯಾರ ಹೆಸರಿರುತ್ತೆ, ಏನು ಕಥೆ, ಯಾರಿಗೆ ಟಿಕೆಟ್ ಆಗುತ್ತೆ, ಯಾರಿಗೆ ಟಿಕೆಟ್ ಆಗಲ್ಲ. ಆದರೆ ಈ ಪಟ್ಟಿ ಪ್ರಕಟಿಸುವ ದೃಷ್ಟಿಯಿಂದ ಪಕ್ಷಗಳು ಮೀನಾಮೇಷ ಎಣಿಸ್ಕೊಂಡು ಬರ್ತಾ ಇದೆ. ಪ್ರತಿಯೊಂದು ಕೂಡ ಅಳದು ತೂಗಿ, ಒಂದು ಗ್ರಾಮ್ ಕೂಡ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಲೆಕ್ಕಾಚಾರ ಇದೆ ಇಲ್ಲಿ. ಒಂದು ಮಿಲಿಗ್ರಾಮ್ ಕೂಡ ಆ ಕಡೆ ಈ ಕಡೆ ಆಗಬಾರ್ದು, ಆ ರೀತಿ ಇವ್ರದ್ದು ಅಳದು ತೂಗಿ ಅಂದರೆ ಅದೇ ಕಥೆ ಇವ್ರದ್ದು. ಎಲ್ಲಿ ನಿಲ್ಲಿಸಿದ್ರೆ ಸಮುದಾಯದ ವಿಚಾರದಲ್ಲಿ, ಜಾತಿ ವಿಚಾರದಲ್ಲಿ, ಪ್ರಾದೇಶಿಕ ವಿಚಾರದಲ್ಲಿ, ಸೋಷಿಯಲ್ ಎಂಜಿನಿಯರಿಂಗ್ ವಿಚಾರದಲ್ಲಿ, ವೋಟ್ಗಳ ವಿಚಾರದಲ್ಲಿ, ಅಲ್ಲಿರ್ತಕ್ಕಂಥ ಸಮುದಾಯಗಳು, ಜಾತಿ, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಕ್ರೋಢೀಕರಿಸಿಕೊಂಡು ವಿನ್ನಬಲಿಟಿ, ಗೆಲ್ಲುವ ವಿಚಾರ, ಯಾವ ಕ್ಯಾಂಡಿಡೇಟ್ ನಿಲ್ಲಿಸಿದ್ರೆ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಭರವಸೆ ಪಾರ್ಟಿಗೆ ಸಿಗೋದನ್ನೇ ಪಾರ್ಟಿಗಳು ನೋಡ್ತಾ ಇವೆ. 8 ಕ್ಷೇತ್ರಗಳ ಪಟ್ಟಿ ಪ್ರಕಟಿಸೋದಕ್ಕೆ ಮೈತ್ರಿ ಪಕ್ಷಗಳು ಒದ್ದಾಡ್ತಾ ಇವೆ, ಬಿಜೆಪಿ ಮತ್ತು JDS ಅಂತ ಹೇಳಿ. ಆಯಿತು, ಈಗ 20 ವಿಚಾರಗಳಲ್ಲಿ 21 ವಿಚಾರದಲ್ಲಿ ಇವರೆಲ್ಲ ಪ್ರಕಟ ಮಾಡ್ಕೊಂಡು ಆಯಿತು. ಆದರೆ 8 ಕಥೆ ಏನು? ಈಗ 20 ಅಭ್ಯರ್ಥಿಗಳನ್ನು BJP ಪ್ರಕಟ ಮಾಡಿದೆ, 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಹೇಳ್ಕೊಂಡಿದೆ. JDS ಕಡೆಯಿಂದ ಕ್ಲಾರಿಟಿ ಬರಬೇಕು ನಮಗೆ. ಯಾಕಂದರೆ JDS ಅಭ್ಯರ್ಥಿಗಳ ವಿಚಾರ ಡಿಸೈಡ್ ಆಗೋದು ಪೂರ್ತಿಯಾಗಿ ಅದು BJP ಡಿಸೈಡ್ ಮಾಡಬೇಕು ಅಂತ. ಅಮಿತ್ ಶಾ ಅವ್ರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಎಲ್ಲಿಂದ ಕಂಟೆಸ್ಟ್ ಮಾಡಬೇಕು ಅಂತ. ಕುಮಾರಸ್ವಾಮಿ ಎಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳಿ ಒಂದು ರಾಜ್ಯದ ಪ್ರಾದೇಶಿಕ ಪಕ್ಷದ ಮುಖಂಡರಾಗಿರ್ತಕ್ಕಂಥವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಹೇಳ್ತಾ ಇದ್ದಾರೆ ಎಲ್ಲಿ ನಿಂತ್ಕೊಳ್ಬೇಕು ಅಂತ. ಮಂಡ್ಯದಿಂದ ನೀವೇ ನಿಂತ್ಕೊಳ್ಳಿ ಅನ್ನೋ ಸಲಹೆ ಅವರಿಗೆ ಬರ್ತಾ ಇದೆಯಂತೆ. ಆ ಒಂದು ವಿಚಾರದಲ್ಲಿ ಕುಮಾರಸ್ವಾಮಿ ಅವ್ರಿಗೇನಾದರೂ ಬೇಸರ ಇದೆಯಾ, ಅಥವಾ ಎರಡೇ ಕೊಟ್ಬಿಟ್ಟು ಅಲ್ಲಿಗೆ ನಮ್ಮನ್ನು ಶಮನ ಮಾಡಿಬಿಡ್ತಾರಾ ಇವರು, ಗೊತ್ತಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಯಾರು ಗೆಲ್ತಾರೆ, BJPಯಿಂದ ಯಾರಾದರೂ ಕ್ಯಾಂಡಿಡೇಟ್ ಸಿಗ್ತಾರಾ, ಅಸಮಾಧಾನಿತರ ಬರಬಹುದಾ, ಈ ರೀತಿ ಒಂದು ಲೆಕ್ಕಾಚಾರ ಕೂಡ ಇರಬಹುದು. ಗೆಲ್ಲುವ ಕುದುರೆಗಳ ಅನ್ವೇಷಣೆಯಲ್ಲಿಯೇ ನಾಯಕರು ಒಂದು ಹಂತಕ್ಕೆ ಬ್ಯುಸಿಯಾಗಿಬಿಟ್ಟಿದ್ದಾರೆ. ಚುನಾವಣೆ ದಿನಾಂಕ ಘೋಷಣೆಯಾಗಿ 5 ದಿನಗಳೇ ಕಳೆದರೂ ಕೂಡ 3 ಪಕ್ಷಗಳ ನಾಯಕರಲ್ಲಿ ಭಾರೀ ತಳಮಳ ಉಂಟಾಗ್ತಾ ಇದೆ. ಭಿನ್ನಮತ ಶಮನ ಮಾಡುವುದೇ ನಾಯಕರಿಗೆ ಸವಾಲಾಗ್ಬಿಟ್ಟಿದೆಯಾ? ಮುನಿದವರ ಮನವೊಲಿಸೋದಕ್ಕೆ ನಾಯಕರು ಸುಸ್ತಾಗ್ಬಿಟ್ಟಿದ್ದಾರಾ? ಕದನಕಲಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡೋದು ಯಾಕೆ ಮತ್ತೆ ಮತ್ತೆ ಪೋಸ್ಟ್ಪೋನ್ ಆಗ್ತಾ ಇದೆ? BJPಯಲ್ಲಿನ ಬಂಡಾಯ ಕೈಗೆ ಬಂಡವಾಳ ಆಗಿಬಿಡುತ್ತಾ? ಟಿಕೆಟ್ ವಂಚಿತರಿಗೆ ಗಾಳ ಹಾಕಿದ್ದಾರಾ KPCC ಅಧ್ಯಕ್ಷರು? ಬಹಳಷ್ಟು ಪ್ರಶ್ನೆಗಳಿದೆ ಇಲ್ಲಿ. ಭಿನ್ನಮತೀಯರೊಂದಿಗೆ DKಶಿ ನಿರಂತರ ಸಂಪರ್ಕದಲ್ಲಿದ್ದಾರಂತೆ. ಈಗಾಗಲೇ ಸದಾನಂದ ಗೌಡರೊಂದಿಗೆ ಒಂದು ಸುತ್ತಿನ ಮಾತುಕತೆಯನ್ನು DKಶಿ ನಡೆಸಿದ್ದಾರೆ. BJPಗರಿಂದಲೇ BJPಯನ್ನು ಸೋಲಿಸೋದಕ್ಕೆ DKಶಿ ಅವರ ತಂತ್ರ ಅಂತೆ. BJPಯ ಟಿಕೆಟ್ ವಂಚಿತ ಸಂಸದರಿಗೆ DKಶಿ ಹಾಗಾದರೆ ಗಾಳ ಹಾಕಿದ್ದಾರಾ ಅಂತ. ಕೈ ಟಿಕೆಟ್ ಆಕಾಂಕ್ಷಿಗಳ ನೋಡಿ, ಈಗ ಬೇರೆ ಪಾರ್ಟಿಯವ್ರಿಗೆ ಗಾಳ ಹಾಕೋದು ಒಂದು ಭಾಗ. DKಶಿ ಅವ್ರ ಪಾರ್ಟಿ ಯಾವುದು? ಕಾಂಗ್ರೆಸ್. ಅಲ್ಲಿದ್ದಂಥ ಆಸ್ಪಿರೆಂಟ್ಸ್ ಇರ್ತಾರಲ್ಲ, ನಾನು ಆಸ್ಪಿರೆಂಟ್ ಇದ್ದೀನಿ, ನಾನು ಆಕಾಂಕ್ಷಿ ಇದ್ದೀನಿ ಅಂತ ಹೇಳಿ ಅವರಿದಲ್ಲಿ ಢವಢವ ಯಾರನ್ನ ಕರ್ಕೊಂಡ್ಬಂದ್ಬಿಡ್ತಾರೋ. 5 ವರ್ಷ ಪಾರ್ಟಿ ಕಟ್ಟಿದ್ದೀವಿ ನಾವು, ನಮಗೊಂದು ಅವಕಾಶ ಕೊಡಬೇಕಾಗಿತ್ತು, ಟಿಕೆಟ್ ಕೊಡಬೇಕಾಗಿತ್ತು, ಹಾಗೆ ಮಾಡ್ತಾಯಿದ್ವಿ, ಹೀಗೆ ಮಾಡ್ತಾಯಿದ್ವಿ, ಅವ್ರಿಗೊಂದಷ್ಟು ಅಂದಾಜಿರುತ್ತೆ. BJPಯವ್ರು ಬಂದುಬಿಟ್ರೆ ನಮಗೆ ಟಿಕೆಟ್ ಕೈ ತಪ್ಪು ಹೋಗ್ಬಿಡುತ್ತೋ ಅಂತ ಆತಂಕ ಇದೆ. ನಮಗೆ ಟಿಕೆಟ್ ಕೊಡಿ ಅಂತ ಹೇಳಿ ಮೂಲ ಆಕಾಂಕ್ಷಿಗಳು ಒಂದು ಕಡೆ ಲಾಬಿಯನ್ನು ಮಾಡ್ತಾ ಇದ್ದಾರೆ. BJPಯಿಂದ ಯಾರಿಗೆ ಟಿಕೆಟ್ ಸಿಗ್ತಾ ಇಲ್ವೋ, ಯಾರು ಬಂಡಾಯ ಹೇಳ್ತಾರೋ ಅವ್ರ ಕಡೆಗೆ DK ಶಿವಕುಮಾರ್ ಅವರ ಗಮನ ಇದೆ ಅಂತ. ಕೆಲವರೊಂದಿಗೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ. ಇವತ್ತೋ ನಾಳೆನೋ ನಾಳಿದ್ದೋ ಅವರ ಒಂದು ವಿಚಾರ ಆಚೆ ಬರಬಹುದಾಗುತ್ತೆ. ಆದರೆ ಕಾಂಗ್ರೆಸ್ ಆಕಾಂಕ್ಷಿಗಳಿದ್ರಲ್ಲ, ಟಿಕೆಟ್ ಆಕಾಂಕ್ಷಿಗಳು, ಅವರಲ್ಲಿ ತಳಮಳ ಶುರುವಾಗಿದೆ. ಡಿಟೇಲ್ಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್, ಈಗ ಒಂದು ಕಡೆ BJP ನಾಯಕರ ಅಥವಾ ಅಲ್ಲಿ ಯಾರ್ಯಾರು ಪ್ರಬಲರಿದ್ದರೋ ಅಂಥವರ ದಾರಿ ಕಾಯ್ತಾ ಇದ್ದಾರೆ DK ಶಿವಕುಮಾರ್ ಅಂತ. ರಮಕಾಂತ್, ನೀವು ಹೇಳಿದಾಗೆ ಬಿಜೆಪಿ ಇನ್ನೂ 8 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕಾಗಿದೆ. ಅಂದ್ರೆ JDS ಅಭ್ಯರ್ಥಿಗಳನ್ನ ಸೇರಿಸಿ. ಈ ಕಡೆ ಕಾಂಗ್ರೆಸ್ನಿಂದ 21 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಬೇಕಾಗಿದೆ. ಬ್ಯಾಲೆನ್ಸ್ ಇದೆ. ಇವತ್ತು ಸಂಜೆ 6 ಗಂಟೆಗೆ AICC ಚುನಾವಣಾ ಸಮಿತಿ ಸಭೆ ಇದೆ. ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, DCM ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಬಹುತೇಕವಾಗಿ 15ರಿಂದ 16 ಲೋಕಸಭಾ ಕ್ಷೇತ್ರಗಳ ಪಟ್ಟಿ ಪ್ರಕಟ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಬೆಳಗ್ಗೆ ಅಷ್ಟೇ KPCC ಅಧ್ಯಕ್ಷ DK ಶಿವಕುಮಾರ್ ಕೂಡ ಹೇಳ್ತಾ ಇದ್ರು ರಮಕಾಂತ್, ಇನ್ನ ಒಂದು 3-4 ನಾವು ಪೆಂಡಿಂಗ್ ಇರಬಹುದು, ಉಳಿದ ಎಲ್ಲ ಅಭ್ಯರ್ಥಿಗಳ ಆಯ್ಕೆ ಇವತ್ತು ಇಲ್ಲವೇ ನಾಳೆ ಪೂರ್ಣ ಆಗುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ಬೆಳಗ್ಗೆ ಕೊಟ್ಟಿದ್ರು. ಸೊ ಇವತ್ತು ಬಹುತೇಕವಾಗಿ ಅಂತಿಮವಾಗಿ ಪಟ್ಟಿ ರೆಡಿ ಆಗತ್ತೆ. ಇವತ್ತು ರಾತ್ರಿಯೊಳಗೆ ಬಿಡುಗಡೆ ಆಗಬಹುದು, ಅಥವಾ ನಾಳೆ ಮೊದಲ 2ನೇ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಕೆಲವು ಕ್ಷೇತ್ರಗಳಲ್ಲಿ ಗೊಂದಲಗಳಿತ್ತು. ಮತ್ತೆ ನೀವು ಹೇಳಿದಾಗೆ BJP ಅಥವಾ JDS ನಿಂದ ಈ ಕಡೆ ಬರುವಂತಹ ನಿರೀಕ್ಷೆಗಳು ಕೂಡ ಇತ್ತು, 1-2-3 ಆಕಾಂಕ್ಷಿಗಳು.
ಆದ್ರೆ ಯಾಕೋ ಒಂದು ಕಡೆ ಹಿಂದೇಟನ್ನ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಬಿಜೆಪಿಯಿಂದ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ಬೇಕಾಗಿತ್ತು, ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಮತ್ತೊಂದು ಕಡೆ ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬರ್ತಾರೆ, ಅವ್ರಿಗೆ ಉತ್ತರ ಕನ್ನಡದಲ್ಲಿ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರ ಇತ್ತು. ಅವರು ಕೂಡ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇಲ್ಲ. ಆದ್ರೆ ಇದರ ನಡುವೆ ಜಿ ಟಿ ದೇವೇಗೌಡರು ಕೂಡ ಕಾಂಗ್ರೆಸ್ಗೆ ಬರ್ತಾರೆ, ಮೈಸೂರಿನಲ್ಲಿ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಇತ್ತು. ಹಾಗಾಗಿ ಅವರು ಕೂಡ ಸೈಲೆಂಟ್ ತಟಸ್ಥವಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಅಂತಿಮವಾಗಿ ತಮ್ಮ ಅಭ್ಯರ್ಥಿಗಳೇನಿದ್ರು, ಆಕಾಂಕ್ಷಿಗಳ ಒಂದು ಪಟ್ಟಿ ಏನಿತ್ತು, ಅದೇ ಪಟ್ಟಿಯನ್ನ ಇವತ್ತು ಬಹುತೇಕವಾಗಿ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿತ್ತು. ಬೆಂಗಳೂರಿನ 3 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರಲಿಲ್ಲ. ಈಗ ಬೆಂಗಳೂರಿನ 3 ಕ್ಷೇತ್ರಗಳಿಗೂ ಕೂಡ ಈಗ ಬಹುತೇಕವಾಗಿ ಅಭ್ಯರ್ಥಿಗಳ ಆಯ್ಕೆ ಆಗಿದೆ ಅನ್ನುವಂತ ಮಾಹಿತಿಗಳಿದೆ. ಇವತ್ತು ರಾತ್ರಿಯೊಳಗೆ ಆ ಪಟ್ಟಿ ಕೂಡ ಡಿಕ್ಲೇರ್ಡ್ ಆಗಬಹುದು. ಹಾಗೆ ಚಿತ್ರದುರ್ಗದಲ್ಲಿ ಪೆಂಡಿಂಗ್ ಅನ್ನ ಇಡಲಾಗಿತ್ತು, ಚಂದ್ರಪ್ಪ ಅವ್ರಿಗೆ ಕೊಡ್ಬೇಕಾ ಅಥವಾ ತಿಪ್ಪೇಸ್ವಾಮಿ ಅವ್ರಿಗೆ ಕೊಡ್ಬೇಕಾ ಅನ್ನುವಂತ ಗೊಂದಲಗಳಿತ್ತು. ಇವತ್ತು ಆ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಕೂಡ ಬಹುತೇಕವಾಗಿ ಕ್ಲಿಯರ್ ಆಗತ್ತೆ. ಹಾಗೆ ಬಾಗಲಕೋಟೆಯಲ್ಲಿ 3-4 ಜನ ಆಕಾಂಕ್ಷಿಗಳಿದ್ರು. ವೀಣಾ ಕಾಶಪ್ಪನವರು ಇದ್ರು, ಹಾಗೆ ಸಂಯುಕ್ತ ಪಾಟೀಲ್ ಅವರು, ಶಿವಾನಂದ ಪಾಟೀಲ್ರ ಮಗಳು ಸಂಯುಕ್ತ ಪಾಟೀಲ್ ಅವರು ಕೂಡ ಇದ್ರು, ಅಜಯ್ ಕುಮಾರ್ ಸರ್ನಾಯಕ, ಹಾಗೆ ಜಮಖಂಡಿ ಕ್ಷೇತ್ರದ ಮಾಜಿ ಶಾಸಕರು ಕೂಡ ಇದ್ರು, ಆನಂದ್ ನ್ಯಾಮಗೌಡ. ಸೊ ಹೀಗಾಗಿ ಆ ಕ್ಷೇತ್ರದಲ್ಲೂ ಕೂಡ ಗೊಂದಲಗಳಿತ್ತು, ಯಾರಿಗೆ ಕೊಡಬೇಕು ಅನ್ನುವಂಥದ್ದು. ಈಗ ಇವತ್ತು ಆ ಕ್ಷೇತ್ರದ ಟಿಕೆಟ್ ಕೂಡ ಬಹುತೇಕವಾಗಿ ಫೈನಲ್ ಆಗತ್ತೆ. ಬೆಳಗಾವಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೂಡ ಫೈನಲ್ ಆಗತ್ತೆ. ಯಾಕಂದ್ರೆ ಈಗಾಗಲೇ ಹೆಬ್ಬಾಳ್ಕರ್ ಪುತ್ರನಿಗೆ ಬೆಳಗಾವಿಯಲ್ಲಿ ಟಿಕೆಟ್ ಕೊಡಬೇಕು, ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಗಳಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥದ್ದು ರಾಜ್ಯ ನಾಯಕರು ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬಹುತೇಕವಾಗಿ ಅದೆರಡೇ ಹೆಸರುಗಳು ಅಲ್ಲಿ ಕ್ಲಿಯರ್ ಆಗುವಂತ ಸಾಧ್ಯತೆಗಳಿದೆ. ಉಳಿದಿರುವಂತಹ ಕ್ಷೇತ್ರಗಳ ಟಿಕೆಟ್ ಅಭ್ಯರ್ಥಿಗಳ ಆಯ್ಕೆ ಕೂಡ ಇವತ್ತು ಬಹುತೇಕವಾಗಿ ಮುಕ್ತಾಯ ಆಗಬಹುದು.